ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ನನ್ನ ಇವತ್ತಿನ ಇನ್ನೊಂದು ವ್ಲಾಗ್ಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ, ಇದು ರೆಸಾರ್ಟ್ನ ವ್ಲಾಗ್ 3 ಅಂತ ಅನ್ಬೋದು. ಸೊ ಬೆಳಿಗ್ಗೆ ನೆನ್ನೆ ಅಂದರೆ ಇವತ್ತು ಬೆಳಿಗ್ಗೆ ಬಂದಿದ್ದು. ಬೆಳಿಗ್ಗೆ ಬಂದು ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಡಿ ಒಳ್ಳೆ ಚೆನ್ನಾಗಿ ಮಧ್ಯಾಹ್ನ ಎಲ್ಲ ಊಟ ಮಾಡಿ ಸಂಜೆ ಸ್ನ್ಯಾಕ್ಸ್ ಎಲ್ಲ ತಿಂದು ಒಂದು ರೌಂಡ್ ಮಳೆನೂ ಬಂದೋಯ್ತು. ಸೊ ಅದಾದಮೇಲೆ ಇವಾಗ ಟೈಮ್ ಟು ಫೈರ್ ಕ್ಯಾಂಪ್ ಅಂತ ಅಂದರೆ ತಪ್ಪಾಗಲ್ಲ. ಸೊ ತುಂಬ ಚೆನ್ನಾಗಿತ್ತು ಫೈರ್ ಕ್ಯಾಂಪು ಮಾತ್ರ. ಸೊ ನೋಡಿ ವಿಡಿಯೋ ಎಂಡ್ವರೆಗೂ ನಿಮಗೆ ಗೊತ್ತಾಗುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಬರ್ತಾ ಇರುವಂತಹ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ನೀವು ತಿಳಿಸೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ. ಸೊ ಇಲ್ಲಿ ಬಂತು ಅಂತ ಅಂದರೆ ಫೈರ್ ಕ್ಯಾಂಪ್ ಎಲ್ಲ ರೆಸಾರ್ಟಲ್ಲಿ ಬಂದಿರೋರಿಗೆಲ್ಲರಿಗೂ ಒಂದೇ ಕಡೆ ಕೊಡಲ್ಲ. ಅವ್ರದ್ದೇ ಆದಂತಹ ಒಂದು ಫ್ಯಾಮಿಲಿ ಸ್ಪೇಸನ್ನು ಕ್ರಿಯೇಟ್ ಮಾಡಿರ್ತಾರೆ. ಒಬ್ಬೊಬ್ರಿಗೆ ಒಂದೊಂದು ಕಡೆ ಒಂದು ನಿಯರ್ಲಿ ಒಂದು 4 to 5 ಸ್ಪೇಸ್ ಇರುತ್ತೆ. ಅಲ್ಲಿ ಅವರು ಫೈರ್ ಕ್ಯಾಂಪ್ನ ಹಾಕ್ಕೊಂಡು ಫ್ಯಾಮಿಲಿ ಟೈಮ್ನ ಎಂಜಾಯ್ ಮಾಡ್ಬೋದು. ಸೊ ನಾವು ಕೂಡ ಅಷ್ಟೇ, ನಮ್ಮ ಫ್ಯಾಮಿಲಿ ಯಾರ್ಯಾರು ಹೋಗಿದ್ವಿ ಎಲ್ಲರೂ ಕೂಡ ಕೂತ್ಕೊಂಡು ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಮಧ್ಯಾಹ್ನ ಬಿಸಿಲು ಇದ್ದಿದ್ದಕ್ಕೂ ಸ್ವಿಮ್ಮಿಂಗ್ ಪೂಲಲ್ಲಿ ಆಡಿದ್ದಕ್ಕೂ ಸೂಪರಾಗಿತ್ತು. ಅದೇ ಸಂಜೆ ಮಳೆ ಬಂದು ಹೋಗಿದ್ದಕ್ಕೂ ಈ ಫೈರ್ ಕ್ಯಾಂಪಿಗೂ ಇನ್ನೂ ಸೂಪರಾಗಿತ್ತು ಅಂತ ಅಂದರೆ ತಪ್ಪಾಗಲ್ಲ. ಸೊ ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಮಾತಾಡಿಕೊಂಡು, ಇಲ್ಲಿ ಏನಂತ ಅಂದರೆ ನೆಟ್ವರ್ಕ್ ಇಶ್ಯೂ ಇತ್ತು, ನೆಟ್ವರ್ಕ್ ಇಶ್ಯೂ ಇತ್ತು. ಸಾಂಗ್ಸ್ ಎಲ್ಲ ಕೇಳಬೇಕು ಆ ಥರ ಎಲ್ಲ ಇದ್ದರೆ ಇಲ್ಲಿ ಸ್ವಲ್ಪ ದೂರನೇ ಸಾಂಗ್ಸು, ನೆಟ್ವರ್ಕ್ ಇಶ್ಯೂಸು. ಎಷ್ಟೋ ಜನ ಅವ್ರ ಊರನ್ನು ಬಿಟ್ಟು, ಅವ್ರ ಬಿಸ್ನೆಸ್ನ ಬಿಟ್ಟು ಬರೋದು ಕಾಮ್ ಆ್ಯಂಡ್ ಕಂಪೋಸ್ಡಾಗಿ ಇದ್ದು ಹೋಗೋದಕ್ಕೆ ಅಂತ ಅಂತಾರೆ. ಸೊ ಆ ಒಂದು ಪರ್ಪಸ್ಗೆ ಈ ಜಾಗ ಮಾಡ್ಸಿರೋ ಹಾಗೆ ಇದೆ. ಸೊ ತುಂಬ ಚೆನ್ನಾಗಿತ್ತು. ನೀವು ಕೂಡ ಹೋಗಿ ಮಸ್ಟ್ ವಾಚ್ ಅಂತ ಅಂದರೆ ತಪ್ಪಾಗಲ್ಲ ಈ ಒಂದು ರೆಸಾರ್ಟ್ಗೆ. ಸೊ ಮಗಳು ಕೂಡ ಆರಾಮಾಗಿ ಕುಣ್ಕೊಂಡು, ಮಕ್ಳಿಗಂತೂ ಫುಲ್ ಫ್ರೀ. ಸಮ್ಮರ್ ಹಾಲಿಡೇಸು ಸ್ಟಾರ್ಟ್ ಆಗಿದ್ದಕ್ಕೂ ಇವರು ಎಂಜಾಯ್ ಮಾಡ್ತಾ ಇರೋದಕ್ಕೂ ತುಂಬ ಚೆನ್ನಾಗಿದೆ. ಸೊ ಮಗಳು ಕೂಡ ಎಂಜಾಯ್ ಮಾಡ್ತಾಯಿದ್ಲು. ಸ್ವಲ್ಪ ಡಿನ್ನರು ಲೇಟ್ ಆಗೋಯಿತು. ಸೊ ಅವಳಿಗಾಗಲೇ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗೋಗಿತ್ತು, ಅದಕ್ಕೋಸ್ಕರ. ಸೊ ಬಂದು ಎಲ್ಲ ಆಗಿ ಮಲಗಿದ್ದೆ 1 o'clock ಆಯಿತು. ಸೊ ಬೆಳಗ್ಗೆ ಎಲ್ಲರೂ ಕೂಡ ಟ್ರಕ್ಕಿಂಗ್ ಹೋದರು. ಸೊ ನಾನು ಕೂಡ ಹೋಗಬೇಕು ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ ಟ್ರಕ್ಕಿಂಗ್ ಹೋಗೋದಕ್ಕೆ. ನಾನು ಎದ್ದಿದ್ದು ಒಂದು 8 ಗಂಟೆಗೇನೋ ಎದ್ದೆ. ಆರಾಮಾಗಿ ಎದ್ದು ಚಿಲ್ಡ್ ವೆದರು ಸೂಪರಾಗಿರುತ್ತೆ. ಎದ್ದು ಬಂದು ಹೊರಗಡೆ ಸ್ವಲ್ಪ ಕಾಲು ನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು ನನಗೆ. ಕಾಲು ನೋವು ಅಂದರೆ ಪೇನ್ ಮಂಡಿದ ಆ ಥರ ಅಲ್ಲ, ಸ್ವಲ್ಪ ಕಾಲು ಎಡವ್ಬಿಟ್ಟಿದ್ದೆ. ಸೊ ಅದು ಪೇಯ್ನ್ ಜಾಸ್ತಿ ಆಗಿಬಿಟ್ಟಿತ್ತು, ಸ್ವಲ್ಪ ಗಾಯ. ಸೊ ಹಂಗಾಗಿ ನಾನು ಟ್ರಕ್ಕಿಂಗಿಗೆ ಹೋಗೋಕ್ಕಾಗಲಿಲ್ಲ. ಇಲ್ಲ ಅದನ್ನೂ ಕೂಡ ಎಕ್ಸ್ಪ್ಲೋರ್ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೆ. ಸೊ ಆ್ಯಸ್ ಯೂಶ್ವಲ್ ಮಾರ್ನಿಂಗ್ ಎದ್ದ ತಕ್ಷಣವೇ ಕಾಫಿ ತಿಂಡಿ ಅದಕ್ಕೆ ಅಂತ ಬಂದೆ. ಸೀರಿಯಸ್ಲಿ ಫುಡ್ ಬಗ್ಗೆ 5 out of 5 ಅಂದರೆ ತಪ್ಪಾಗಲ್ಲ. ಅಷ್ಟು ಕ್ವಾಲಿಟಿ ಫುಡ್, ನೀಟ್ ಫುಡ್, ಸೂಪರಾಗಿರುವಂತಹ ಫುಡ್ಡು. ಆ್ಯಂಬಿಯನ್ಸು ಕೂಡ ಅಷ್ಟೇ ಅಲ್ಟಿಮೇಟ್ ಆ್ಯಂಬಿಯನ್ಸ್ ಅಂದರೆ ತಪ್ಪಾಗಲ್ಲ. ನೋಡಿ ಇಲ್ಲಿ ಎಲ್ಲರೂ ಕೂಡ ಟ್ರಕ್ಕಿಂಗ್ ಹೋಗಿರ್ತಾರಲ್ಲ, ಸೊ ಉಳಿದಿರೋರು ಅಷ್ಟೇ ಬಂದಿರ್ತೀವಿ. ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೋಗಿದ್ರು. ನಾನು, ಅಕ್ಕ, ಭಾವ, ನನ್ನ ಮಗಳು ಅಷ್ಟು ಮಾತ್ರ ಹೋಗಿರಲಿಲ್ಲ, ಇನ್ನೆಲ್ಲ ಹೋಗಿದ್ರು. ಸೊ ಫಸ್ಟಿಗೆ ವಾಟರ್ ಮೆಲನ್ ಜ್ಯೂಸ್ ಕೊಡ್ತಾರೆ, ಆಮೇಲೆ ಫ್ರೂಟ್ಸ್ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ವೆಜಿಟೇರಿಯನ್ಸ್ಗೆ ಫ್ರೂಟ್ಸ್ ಇರುತ್ತೆ, ನಾನ್ ವೆಜ್ ತಿನ್ನೋರಿಗೆ ಎಗ್ ಇರುತ್ತೆ. ಜ್ಯೂಸು, ಎಗ್ಗು, ಆಮೇಲೆ ಫ್ರೂಟ್ಸು, ಆಮೇಲೆ ಅಲ್ಟಿಮೇಟ್ ಆಗಿರೋ ಟಿಫನ್ 4 ಥರ ಟಿಫನ್ ಇತ್ತು. ಸೊ ಶಾವಿಗೆ ಉಪ್ಪಿಟ್ಟು, ಹಾಗೆ ಅವಲಕ್ಕಿ ಉಪ್ಪಿಟ್ಟು, ಚಟ್ನಿ, ಉಪ್ಪಿಟ್ಟು, ಹಾಗೆ ಕೇಸರಿ ಬಾತು, ಹಾಗೆ ಬಾಯ್ಲ್ಡ್ ಎಗ್, ಹಾಗೆ ಬ್ರೆಡ್ ಟೋಸ್ಟ್ ಮಕ್ಕಳಿಗೆ, ಹಾಗೆ ಪ್ಲಸ್ ದೊಡ್ಡವ್ರಿಗೂ, ಹಾಗೆ ಚಾಕೋಸ್, ಮಿಲ್ಕ್, ಆಮೇಲೆ ಕಾಫಿ ಮತ್ತು ಟೀ ಇಷ್ಟಿರುತ್ತೆ ಮಾರ್ನಿಂಗ್ ಟಿಫಿನ್ಗೆ. ಬಟ್ ಚೆನ್ನಾಗಿತ್ತು. ನಾವು ಆಲ್ರೆಡಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ. ಎಗ್ ಅಂತೂ ನಾವು ಬೆಳಗ್ಗೆ ತಿನ್ನಲ್ಲ, ಸೊ ಹಾಗಾಗಿ ಬೆಳಗ್ಗೆ ನಾನು ಎಗ್ ತಿಂತಿಲ್ಲ. ಫ್ರೂಟ್ಸು ಮತ್ತು ಶಾವಿಗೆ ಉಪ್ಪಿಟ್ಟು, ಹಾಗೆ ಕೇಸರಿ ಬಾತು. ಮಗಳು ಚಾಕೋಸ್ ಆ್ಯಸ್ ಯೂಶ್ವಲ್. ಮಕ್ಕಳಿಗೆ ಏನು ಇಷ್ಟ ಅಂದರೆ ಚಾಕೋಸ್. ಹೋಗ್ತಿದ್ದಂಗೆ ನನ್ನ ಮಗಳು ಚಾಕೋಸ್ನೇ ನೋಡಬೇಕು ಅಂದಿದ್ದು. ಸೊ ಇವಾಗಲೂ ಅಷ್ಟೇ ಚಾಕೋಸ್ ಕೊಡು ನನಗೆ ಅಂದ್ಲು. ಫ್ರೂಟ್ಸು ಕೂಡ ಹಾಕ್ಕೊಟ್ಟೆ. ನಾನು ಮಾತ್ರ ಶಾವಿಗೆ ಉಪ್ಪಿಟ್ಟು ತಿಂತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಹಾಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಹೋಗೋದಕ್ಕೂ ಅಷ್ಟೇ. ನೀವು ಕೂಡ ಬಿಡುವು ಮಾಡಿಕೊಂಡು ಹೋಗಿ. ಆ್ಯಂಗ್ಸು ರೆಸಾರ್ಟು ಸಕಲೇಶ್ಪುರ ಇಂದ 20 kilometers ಒಳಗೆ ಚೆನ್ನಾಗಿದೆ. ಸೊ ಇನ್ ಡೀಟೇಲ್ಸ್ ಬೇಕು ಅಡ್ರೆಸ್ ಅಂತ ಅಂದರೆ
ಕಮೆಂಟ್ ಮಾಡಿ ಹೇಳಿ, ನಾನು ಹೇಳ್ತೀನಿ ಡೀಟೇಲ್ಸ್. ಸೊ ಇಲ್ಲಿ ಈಗ ಪ್ಲೇಯಿಂಗ್ ಏರಿಯಾಗೆ ಹೋಗೋಣ. ಸೊ ಅವರೆಲ್ಲ ಟ್ರಕ್ಕಿಂಗ್ ಹೋಗಿದ್ರಲ್ಲ, ಸೊ ಹಾಗಾಗಿ ನಾವು ಸ್ವಲ್ಪ ಗೇಮ್ ಆಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ನಮ್ಗೆ ಆಶ್ಚರ್ಯ ಏನಂತ ಅಂದರೆ ಪೈನಾಪಲ್ ಬಿಟ್ಟಿತ್ತಲ್ಲಿ, ಗಿಡದಲ್ಲಿ ಪೈನಾಪಲ್ ಬಿಟ್ಟಿತ್ತು. ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ನಮ್ಮ ಫಾರ್ಮ್ ಹೌಸಲ್ಲೂ ಕೂಡ ನಾವು ಹಾಕಿದ್ದೀವಿ ಪೈನಾಪಲ್ ಗಿಡನ, ಬಟ್ ಅದಿನ್ನೂ ಬಂದಿಲ್ಲ. ಇವಾಗ ಸ್ಟಾರ್ಟ್ ಆಗಿದೆ ಅಲ್ಲೂ ಕೂಡ ನಮ್ಮ ಫಾರ್ಮ್ ಹೌಸಲ್ಲಿ. ಬಟ್ ಇಲ್ಲಿ ಲೈವಾಗಿ ನೋಡಿದ್ದಿದೆ ಫಸ್ಟು. ಆಮೇಲೆ ಪ್ರತಿಯೊಂದೂ ಈಗ ಫ್ಲವರಿಂದ ಹಿಡಿದು ಸ್ಟೆಪ್ಸಿಂದ ಹಿಡಿದು ಪ್ರತಿಯೊಂದು ಜಾಗನೂ ಕೂಡ ಎಕ್ಸ್ಪ್ಲೋರ್ ಮಾಡುವಂತಹ ಜಾಗ. ಇನ್ನೊಂದು ಕಡೆ ಜಾಗ ನಾನು ತೋರಿಸ್ತೀನಿ. ಇನ್ನೊಂದು ಬಂಡೆ ಒಳಗಿಂದ ನೀರು ಬರ್ತಾ ಇದೆ, ಅದಂತೂ ನಿಜವಾಗ್ಲೂ ತುಂಬ ಬ್ಯೂಟಿಫುಲ್ ಆದಂತಹದ್ದು. ಆಮೇಲೆ ಈ ಕಡೆ ಬಂತು ಅಂದರೆ ಡಕ್ಸು ಮತ್ತು ಫಿಶ್ಗಳು ತುಂಬ ಚೆನ್ನಾಗಿದೆ. ಫಿಶ್ಶು, ಡಕ್ಸು, ಆಮೇಲೆ ಡಕ್ಸು ಇನ್ನೂ ಇದ್ವಂತೆ. ಸೊ ಅಲ್ಲಿ ನಾವು ಹೋದಾಗ ಇದ್ದಿದ್ದು ಬರೀ 5 ಇನ್ನು ಒಂದು 8 ಇದ್ದಾವೆ ಅಂತ ಅಂದರು. ಆಮೇಲೆ ಫಿಶ್ಗಳು, ವೆರೈಟಿ ಆಫ್ ಫಿಶಸ್ ಇದ್ವು. ಆಮೇಲೆ ವೆದರ್, ಇಲ್ಲಿ ಒಂದು ಫಿಶ್ ಪಾಂಡ್ ಹತ್ರ ವೆದರ್ ಬಂತು ಅಂದರೆ ತುಂಬ ಚೆನ್ನಾಗಿರುವಂತಹ ವೆದರು. ಅದು ಅರ್ಲಿ ಮಾರ್ನಿಂಗ್ ಬರಬೇಕು, ಚೆನ್ನಾಗಿರುತ್ತೆ. ಅದಾದಮೇಲೆ ಈ ಸೈಡ್ ರೋಪ್ ಗೇಮ್ ಅಂತ. ರೋಪ್ ಗೇಮ್ ಅಂದರೆ ಲೇಡೀಸು ಗರ್ಲ್ಸು ಎಲ್ಲ ಆಡೋದಕ್ಕೆ ಸ್ವಲ್ಪ ಕಷ್ಟನೇ, ಯಾಕಂದರೆ ಸ್ವಲ್ಪ ಹೈಟ್ ಇದೆ ಅಲ್ವಾ, ಸ್ವಲ್ಪ ಭಯ ಆಗುತ್ತೆ. ಸೊ ರೋಪ್ ಗೇಮ್ಸ್ ಚೆನ್ನಾಗಿರುತ್ತೆ. ಇಲ್ಲಿಂದ ಔಟ್ಲುಕ್, ನಾವು ಇದ್ದಿದ್ದಂತಹ ರೆಸಾರ್ಟ್ದು ಔಟ್ಲುಕ್ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಇಲ್ಲೂ ಕೂಡ ಒಂದು ಫೈರ್ ಕ್ಯಾಂಪ್ ಮಾಡುವಂತಹ ಜಾಗ ಇತ್ತು. ನಾವು ಇಲ್ಲಿ ಏನು ಬಂದಿದ್ದೀವಿ, ಇಲ್ಲಿ ಫೈರ್ ಕ್ಯಾಂಪ್ ಮಾಡುವಂತಹ ಜಾಗ ಕೂಡ ಇತ್ತು. ಸೊ ನೋಡಿ, ಇಲ್ಲಿ ಈ ರೀತಿಯಾಗಿ ರೋಪ್ನ ಹತ್ಕೊಂಡು ಹೋಗೋದು. ಬಟ್ ನನ್ನ ಕೈಲಂತೂ ಪರ್ಸ್ನಲಿ ಆಗ್ತಾ ಇರಲಿಲ್ಲ ಹೋಗೋಕ್ಕೆ. ಇಷ್ಟ ಆಗಿತ್ತು. ರೆಸಾರ್ಟ್ ಡೇ ತುಂಬ ಎಂಜಾಯ್ ಮಾಡಿದ್ವಿ. ಈಚ್ ಆ್ಯಂಡ್ ಎವ್ರಿ ಒನ್, ಅಲ್ಲಿ ಹೋಗಿದ್ದಂತಹ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಮಕ್ಕಳವರೆಗೂ ಎಂಜಾಯ್ ಮಾಡಿದ್ವಿ ಅಂತ ಅಂದರೆ ತಪ್ಪಾಗಲ್ಲ. ಸೊ ಅಷ್ಟು ಚೆನ್ನಾಗಿತ್ತು. ಒಂದು ಸ್ವಲ್ಪ ಮನುಷ್ಯರಿಗೆ ಒಂದು ಫ್ರೀ ಆಫ್ ಮೈಂಡ್, ಒಂದು ಸ್ವಲ್ಪ ಹೊತ್ತು, ದಿನಕ್ಕೆ ಅರ್ಧ ಗಂಟೆ ಅಂತಾರಲ್ಲ, ಸೊ ಅದೇ ರೀತಿ ವರ್ಷಕ್ಕೆ 1 ದಿನ ಅಥವಾ 2 ದಿನನಾದರೂ ಫ್ರೀ ಬೇಕು ಅನಿಸುತ್ತೆ. ಸೊ ಆ ಟೈಮಲ್ಲಿ ಈ ರೀತಿಯಾಗಿ ಹೋದಾಗ ನಮ್ಮ ಮೈಂಡು ಕೂಡ ರಿಫ್ರೆಶ್ ಆಗುತ್ತೆ. ಮಕ್ಕಳಿಗೂ ಕೂಡ ಒಂದು ಹೊಸ ಜಾಗಕ್ಕೆ ಕರ್ಕೊಂಡು ಹೋದಾಗ ಆಗುತ್ತೆ. ಬೇರೆ ಟೆಂಪಲ್ಸ್ಗಳಿಗೆ ಕರ್ಕೊಂಡು ಹೋಗೋದಾಗಿರ್ಬೋದು ಅಥವಾ ಮಾಲ್ಗಳಿಗೆ ಕರ್ಕೊಂಡು ಹೋಗೋದಾಗಿರ್ಬೋದು, ಅದು ಬೇರೆ ವಿಷಯ. ಬಟ್ ಈ ರೀತಿಯಾಗಿ ಪ್ರಕೃತಿ ಒಳಗೆ ನಾವು ಅವ್ರನ್ನ ಬೆರೆಸೋದಿದೆಯಲ್ಲ, ಅದು ತುಂಬ ಒಳ್ಳೆ ಕೆಲಸ ಅಂತ ಅಂದರೆ ತಪ್ಪಾಗಲ್ಲ. ಸೊ ಇಲ್ಲಿ ನಮ್ಮ ಭಾವನ ಜೊತೆ ಕೂತಿದ್ದಾರೆ 2 ಮಕ್ಕಳನ್ನು ಕೂಡ. ಸೊ ಇನ್ನೇನು ಹೊರಡೋ ಟೈಮ್ ಬಂದೇ ಬಿಡ್ತು. ನಾವು ಹಿಂದಿನ ದಿನ ಎಷ್ಟು ಗಂಟೆಗೆ ಚೆಕ್-ಇನ್ ಆಗಿರ್ತೀವಿ ಅಷ್ಟೊತ್ತಿಗೆ ಚೆಕ್ಔಟ್ ಆಗಬೇಕು. ಸೊ ಆ್ಯಕ್ಚುಲಿ ಪರಿಚಯ ಇತ್ತಲ್ಲ, ಸೊ ಸ್ವಲ್ಪ ಲೇಟೇ ಆಗೋಯಿತು ನಮಗೆ ಹೊರಡೋದು ಮಾಡೋದು, ಮಕ್ಕಳನ್ನೆಲ್ಲ ಹೊರಡಿಸೋದು. ಸೊ ಫೈನಲಿ ಹೊರಟಿದ್ದಾಯಿತು. ಸೊ ತುಂಬ ಖುಷಿಯಾಯಿತು. ನಮ್ಮ ಫುಲ್ ಫ್ಯಾಮಿಲಿ ಎಲ್ಲ ಫುಲ್ ಹ್ಯಾಪಿಯಾಗಿ ಹೊರಟ್ವಿ. ಬರ್ಬೇಕಾದ್ರೆ ಯಾವ ಜೋಶಿತ್ತು, ಹೋಗ್ಬೇಕಾದ್ರು ಅದೇ ಜೋಶಿತ್ತು ಅಂತ ಅಂದರೆ ತಪ್ಪಾಗಲ್ಲ. ಯಾರು ಏನು ಸುಸ್ತಾಗೋದು, ಹುಷಾರು ತಪ್ಪೋದು ಆ ಥರ ಏನೂ ಆಗಿರಲಿಲ್ಲ. ಯಾಕಂದರೆ ನಾರ್ಮಲಾಗಿ ಹೊರಟಿದ್ವಿ. ಸೊ ಗಾಳಿ ಜೊತೆ ಮಾತಾಡ್ಕೊಂಡು ಹೋಗೋದು ಅಂದರೆ ಇದೇನೆ ನೋಡಿ, ಫೀಲಿಂಗ್ಸ್ ತುಂಬ ಚೆನ್ನಾಗಿದ್ದಾಗ ನನಗೆ ಹಿಂಗೆ ಅನಿಸುತ್ತೆ ಗಾಳಿ ಜೊತೆ ಮಾತಾಡಬೇಕು ಅಂತ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ.